ಾಗಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೀತಾ ಇದೆ. ನಾವು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಾವು ನಡೆಸ್ತಾ ಇದ್ರೆ ಇದು ಒಂಥರ ಸ್ಯಾಚುರೇಷನ್ಗೆ ಹೋಗಬೇಕು. ಏನು ದೇಶದಲ್ಲಿ ಎಂಪವರ್ಮೆಂಟ್ಗೆ ಸಂಬಂಧಿಸಿದಂಥ ತನ್ನಂಥ ಸ್ಕೀಮ್ಗಳು ಎಲ್ಲರಿಗೂ ಮುಟ್ಟಬೇಕು, ಯಾರಿಗೆ ಮುಟ್ಟಿಲ್ಲ ಅವ್ರಿಗೆ ಮುಟ್ಟಿಸ್ಬೇಕಂತ ಈ ಮೋದಿ ಗ್ಯಾರಂಟಿ ಗಾಡಿ ಬರ್ತಾ ಇದೆ. ನಾವು ವಿಕಸಿತ ಭಾರತ ಅಂತಂದ್ರೆ ಇವರು ತುಷ್ಟೀಕರಣದ ರಾಜಕಾರಣ ಇಟ್ಕೊಂಡು ಕಾಂಗ್ರೆಸ್ ಪಾರ್ಟಿಯವರು ಸಂಕುಚಿತ ಭಾರತ ಅಂತ ಮಾಡೋಕ್ಕೆ ಹೊರಟಿದ್ದಾರೆ. ಯಾವ ಆಧಾರದ ಮೇಲೆ ಹೇಳಿಕೆಯನ್ನು ಕೊಟ್ಟರು? PFIದು ಚಟುವಟಿಕೆಗಳನ್ನು ಬೆಂಬಲಿಸಿದ್ದಂಥ DJ ಹಳ್ಳಿ KG ಹಳ್ಳಿ ಅವ್ರನ್ನ ನೀವು ಅವರು ಅಮಾಯಕರು ಅಂತ ಹೇಳಿ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಾರೆ, ಸಾಕ್ಷಿಗಳಿದ್ದಾರೆ ಇವರ ವಿರುದ್ಧವಾಗಿ ಅದನ್ನು ವೀಕ್ ಮಾಡೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ಅದರ ಒಟ್ಟಾರೆ ಎಟ್ ದಿ ಕಾಸ್ಟ್ ಆಫ್ ದಿ ನೇಷನ್, ಎಟ್ ದಿ ಕಾಸ್ಟ್ ಆಫ್ ದಿ ಸೊಸೈಟಿ, ದೇಶದ ಎಂಥದೇ ಬೆಲೆ ಕೊಟ್ಟಾದರೂ, ಸಮಾಜದ ಎಂಥದೇ ಬೆಲೆ ಕೊಟ್ಟಾದರೂ ಅವ್ರನ್ನ ಉಳಿಸ್ಬೇಕು ಅನ್ನುವಂಥ ಸಂಕಲ್ಪವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದಂಗೆ ಕಾಣ್ತಾ ಇದ್ದಾರೆ. ಹಾಗಾಗಿ ಇವತ್ತು ಹುಬ್ಬಳ್ಳಿಯಲ್ಲಿಯೂ ಸಹಿತ ಯಾವ ರೀತಿ ವರ್ತಿಸಿದ್ರು, 16 ಕೇಸ್ ಅಂತ ಹೇಳಿದ್ರು. ನಾನು ಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೇನೆ, 16 ಕೇಸು ಅವನ ವಿರುದ್ಧ ಇದ್ದಾವೆ ಅಂತ ಹೇಳಿದ್ರು, ಒಂದು ಕೇಸು ಇಲ್ಲ. ನೀವು ಕ್ಷಮೆ ಕೇಳ್ತೀರಾ? ಎರಡನೇದಾಗಿ ನಿಮ್ಗೆ 16 ಕೇಸು ಅಂತ ಯಾರು ರಿಪೋರ್ಟ್ ಕೊಟ್ಟರು, ಅವ್ರ ಮೇಲೆ ಆ್ಯಕ್ಷನ್ ಏನು ತಗೊಳ್ತಾರೆ? ಏನು ನಡೆಸಿರಿ ನೀವು ಅಂತ? ಒಂದು ವರ್ಗದ ತುಷ್ಟೀಕರಣವನ್ನು ಮಾಡಲಿಕ್ಕೆ ನೀವು ಇನ್ನೊಂದು ವರ್ಗಕ್ಕೆ ಯಾವ ರೀತಿ ಅನ್ಯಾಯವನ್ನು ಮಾಡಲಿಕ್ಕೆ ತಯಾರಿದ್ದೀರಿ. ತುಷ್ಟೀಕರಣದ ಪರಾಕಾಷ್ಠೆ ಇದು. ನಾನು ಆದ್ದರಿಂದ ಮೊದಲನೇ ದಿವಸ ಹೇಳಿದ್ದೆ, ಒಂದು ರೀತಿಯ ISIS ಏನು ಸರ್ಕಾರ ನಡೆಸ್ತಾ ಇದೆ, ಈ ತಾಲಿಬಾನ್ಗಳು ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ, ಆ ರೀತಿ ಸರ್ಕಾರವನ್ನು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ನಡೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಜನ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಭಾರತದ ರಕ್ತದಲ್ಲಿ, ಭಾರತೀಯರ ರಕ್ತದಲ್ಲಿ, ಭಾರತೀಯರ ಪರಂಪರೆಯಲ್ಲಿ ಪ್ರಜಾಪ್ರಭುತ್ವ ಇದೆ. ನೀವು ಈ ತರ ಹುಚ್ಚುಚ್ಚು ಮಾಡಕ್ ಹೋದ್ರೆ ಜನ ನಿಮ್ಮನ್ನ ಎಲ್ಲಿ ಸೇರಿಸ್ತಾರೆ. ಲಾಭ ಪಡಿತಾ ಇದ್ರಿ ಅಂದ್ರೆ ಅವ್ರ ಸರ್ಕಾರದಾಗ ಅವ್ರ ಮಾತನಾಡಿಲ್ಲ, ಸರ್ಕಾರ ಇದ್ದಾಗ ಅವ್ರ ಮೇಲೆ ಕೇಸುಗಳನ್ನು ವಾಪಸ್ ತಗೋಬೇಕಾಗಿತ್ತು, ಯಾಕೆ ತಕೊಳ್ಳಿಲ್ಲ ಅವಾಗ? ಅಲ್ಲಲ್ಲ, ನಾ ಕೇಳೋದು ಅವ್ರ ಸರ್ಕಾರದಾಗ ನಮ್ದ ಮಾತನಾಡಿತದ ಅಂತ ಅಸಲಂಗಾರ ಅಂತ ಅವ್ರ ಮಾತೇನು ನಡೀದಿಲ್ಲ ಅಂತಾನೆ ನಾವು ಮಾಡ್ತಿದ್ರೆ. ಎರಡನೇದ್ದು, ಸರ್ಕಾರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಸುಗಳನ್ನು ಹಿಂತೆಗೆಯೋದೇನಿದೆ ಅಲ್ಲ, ಯಾವಾಗ ಕೇಸ್ ಹಿಂದೆ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಒಳಗೆ BJP ಇತ್ತು. ನಾ ಹೇಳೋದನ್ನು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ. ಯಾವಾಗ BJP ಪಾರ್ಟಿ ಕೇಸನ್ನು ಹಿಂದೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಅಂದರೆ ಅಧಿಕಾರದಲ್ಲಿತ್ತು, ಆವಾಗೆಲ್ಲ ಇದೇ ಮಹಾಶಯರೇ ಮಂತ್ರಿ, ಮುಖ್ಯಮಂತ್ರಿ, ಸ್ಪೀಕರು ಎಲ್ಲ ಇವರೇ ಇದ್ರು. ನಾವು ಯಾರೂ ಇರಲಿಲ್ಲ, ನಮ್ಗೆ ಯಾರಿಗೂ ಆಗಲಿಕ್ಕೂ ಬಿಡಲಿಲ್ಲ. ಅವರು ಇವರೇ ಇದ್ರು. ಇವರೇ ಇದ್ದವ್ರು ಇವ್ರು ಯಾಕೆ ತೆಗಿಲಿಲ್ಲ? ಹಂಗಾರೆ ತೆಗಿಯೋ ಜವಾಬ್ದಾರಿ ಅವ್ರಿಗೆ ಇತ್ತು. ಈಗ ಅವರು ಬೇರೆ ಪಾರ್ಟಿಗೆ ಹೋಗಿ, ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಈಗ ಒಂದು 4-6 ತಿಂಗಳಾಗಿದೆ. ಮತ್ತು ಇಲ್ಲೇ ಇದ್ರೆ ತೆಗಿಯುವಂಥ ಸಹಿ ಮಾಡುವ ಪೊಸಿಷನ್ದಾಗ ಇವರೇ ಇದ್ರೆ ಯಾಕೆ ಮಾಡಲಿಲ್ಲ? ಹಂಗಾರೆ ಏನು ಹತಾಶರಾಗ್ಯಾರ, ಏನೇನೋ ಮಾತಾಡ್ತಾರೆ, ಹಂಗಾಗಿ ಬಾಲಿಶವಾಗಿ ಹೇಳಿಕೆ ಕೊಡ್ತಾರೆ. ನಾನು ಅದಕ್ಕೆ ಮೊನ್ನೆ ಹೇಳಿನ ಬಾಲಿಶ ಹೇಳಿಕೆಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ. ಕುಮಾರಸ್ವಾಮಿ ಅವರು ಸಚಿವ ಸಂಪುಟ ಸೇರ್ತಾರೆ ಕೇಂದ್ರದ. ಒಂದು ತಿಂಗಳದಾಗ ಇಲೆಕ್ಷನ್ ಅನೌನ್ಸ್ ಆಕತಿ ಹೇಳಿದ್ರೆ ಏನು ಉತ್ತರ ಹೇಳೋದು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.